ಬಿಜೆಪಿ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ನಾನು ಹೋಗುವುದಿಲ್ಲ, ಬಿಜೆಪಿಗೆ ಹೋಗೇ ಹೋಗ್ತೀನಿ ಅಂತ ಹೇಳಿದ್ದಾರೆ ಮಾಜಿ ಡಿಸಿಎಂ ಈಶ್ವರಪ್ಪನವರು. ಬಳ್ಳಾರಿಯಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಎಸ್ ಈಶ್ವರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಬಿಎಸ್ ಯಡಿಯೂರಪ್ಪನವರು ಅನಂತ್ ಕುಮಾರ್ ಸೇರಿ ಪಕ್ಷವನ್ನ ಕಟ್ಟಿದ್ವಿ. ಅದಕ್ಕೂ ಮೊದಲು ಹಲವರು ರಕ್ತ ಸುರಿಸಿ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಮಾಡೋದಕ್ಕೂ ಜನ ಇರಲಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಪಕ್ಷ ಕಟ್ಟಿದ್ದೇವೆ. ಕರ್ನಾಟಕದಲ್ಲಿ ಈಗ ಪಾರ್ಟಿ ಸ್ವಲ್ಪ ಕುಸಿದು ಹೋಗಿದೆ, ಮತ್ತೆ ಪಾರ್ಟಿ ಕಟ್ಟಬೇಕಾಗಿದೆ. ಬೇರೆ ಪಕ್ಷಗಳಿಂದಲೂ ನನಗೆ ಆಫರ್ ಬಂತು. ಸಿದ್ದರಾಮಯ್ಯ ಸಂಪುಟದ ಹಲವು ಸಚಿವರು ನನ್ನನ್ನ ಕರೆದಿದ್ರು, ನನಗೆ ಹಾಗೂ ನನ್ನ ಮಗನಿಗೆ ಸ್ಥಾನಮಾನ ಕೊಡುವುದಾಗಿ ಕೂಡ ಹೇಳಿದ್ರು. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಅವರು ಕೂಡ ಕರೆದಿದ್ರು. ನಾನು ಹಿಂದುತ್ವ, ಸತ್ರು ಕೂಡ ಹಿಂದುತ್ವ ಅಂತ ಹೇಳಿದ್ದಾರೆ ಕೆಎಸ್ ಈಶ್ವರಪ್ಪನವರು. ಬಳ್ಳಾರಿಯಲ್ಲಿ ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಹಿಂದೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಟಿಕೆಟ್ ಸಿಕ್ಕಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಬಂಡಾಯ ಸ್ಪರ್ಧೆ ಮಾಡಿದ್ರಲ್ಲ ಈಶ್ವರಪ್ಪನವರು. ಸೊ ಆಗ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವರನ್ನ ಆಹ್ವಾನಿಸಿದ್ರು, ಬೇರೆ ಬೇರೆ ಪಕ್ಷಗಳಿಂದಲೂ ಕೂಡ. ಆದ್ರೆ ಅವ್ರು ಹೋಗ್ಲಿಲ್ಲ. ಸೊ ಈಗ ಒಂದು ಸ್ಪಷ್ಟನೆ ಕೊಟ್ಟಿದ್ದಾರೆ, ಯಾವ ಪಕ್ಷಕ್ಕೂ ನಾನು ಹೋಗುವುದಿಲ್ಲ, ಬಿಜೆಪಿಗೆ ಹೋಗೇ ಹೋಗ್ತೀನಿ ಅಂತ ಹೇಳಿದ್ದಾರೆ. ನಾನು BSY ಅನಂತ್ ಕುಮಾರ್ ಸೇರಿ ಪಕ್ಷವನ್ನ ಕಟ್ಟಿದ್ವಿ. ಅದಕ್ಕೂ ಮೊದಲು ಹಲವರು ರಕ್ತ ಸುರಿಸಿ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದಾರೆ. ಗ್ರಾಮ ಪಂಚಾಯಿತಿ ಕಾರ್ಪೊರೇಷನ್ ಚುನಾವಣೆ ಮಾಡೋದಕ್ಕೂ ಜನ ಇರ್ಲಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ಪಕ್ಷ ಕಟ್ಟಿದ್ವಿ. ಕೆಎಸ್ ಈಶ್ವರಪ್ಪ ಕರ್ನಾಟಕದಲ್ಲಿ ಈಗ ಪಾರ್ಟಿ ಸ್ವಲ್ಪ ಕುಸಿದಿದೆ ಅಂತ ಹೇಳಿದ್ದಾರೆ. ಪಾರ್ಟಿ ಕಟ್ಟಬೇಕಾಗಿದೆ, ಬೇರೆ ಪಕ್ಷಗಳಿಂದಲೂ ಕೂಡ ನನಗೆ ಆಫರ್ ಬಂತು, ನಾನು ಹೋಗ್ಲಿಲ್ಲ. ಹಾಗೆ ನನಗೆ ಹಾಗೂ ನನ್ನ ಮಗನಿಗೆ ಸ್ಥಾನಮಾನ ಕೊಡುವುದಾಗಿ ಕೂಡ ಕರೆದಿದ್ರು. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಕೂಡ ಕರೆದಿದ್ರು. ನಾನು ಹಿಂದುತ್ವ, ಸತ್ರು ಕೂಡ ಹಿಂದುತ್ವ ಅಂತ ಹೇಳಿದ್ದಾರೆ ಕೆಎಸ್ ಈಶ್ವರಪ್ಪನವರು. ನನಗೆ ಅದ್ಯಾವುದೇ ಡೀಟೇಲ್ ಏನು ಗೊತ್ತಿಲ್ಲ. ನಿನ್ನೆ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಕುರುಬರು ಕಾರ್ಯಕರ್ತರದ್ದೇ ಒಂದು ಸಭೆ ಮಾಡಿದ್ದಾರೆ ಏನಂತ ಅಂಶ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ನಿಮ್ಮ ಟಿವಿಗಳಲ್ಲಿ ನೋಡಿದೆ ನಾನು, ಅಲ್ಲಿ ಒತ್ತಾಯ ಮಾಡಿದ್ದಾರೆ ಈಶ್ವರಪ್ಪನ ಬಿಜೆಪಿ ಕರ್ಸ್ಕೊಡಿ ಅಂತ. ಪ್ರೀತಿಯಿಂದ ವಿಶ್ವಾಸದಿಂದ ಕೆಲವರು ಮಾತಾಡಿದ್ದಾರೆ, ನಾನು ಇಲ್ಲ ಅಂದಿಲ್ಲ. ಅಷ್ಟು ಬಿಟ್ಟರೆ ನನಗೆ ಡೀಟೇಲ್ ಗೊತ್ತಿಲ್ಲ. ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಇನ್ನೆಲ್ಲೋಗ್ಲಿ ನಾನು. ನನ್ನ ಜೀವ ಇರೋದೇ ಭಾರತೀಯ ಜನತಾ ಪಾರ್ಟಿನಲ್ಲಿ. ನೋಡೋಣ, ನಾನು ಕೆಲವ್ರ ಹತ್ರ ಮಾತಾಡಬೇಕು, ಹಿರಿಯರ ಹತ್ರ ಅಂತ ಅನ್ಕೊಂಡಿದ್ದೀನಿ. ಆ ಹಿರಿಯರುಗಳು ಕೂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ನನ್ನ ಗಮನಕ್ಕೂ ಬಂದಿದೆ. ನೋಡೋಣ, ಕೂತು ಚರ್ಚೆ ಮಾಡಿ ಅದಕ್ಕೊಂದು ರೂಪ ಬರುತ್ತೆ. ನಾನು ಬಿಜೆಪಿ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ಹೋಗಲ್ಲ. ಬಂದಿತ್ತು. ಈಗಿನ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರೋರನ್ನೇ ಕರೆದರು, ನಿಮಗೆ ಸ್ಥಾನಮಾನ ಕೊಡ್ತೀವಿ, ನಿಮ್ಮ ಮಗನಿಗೂ ಸ್ಥಾನಮಾನ ಕೊಡ್ತೀವಿ, ಬನ್ನಿ ಅಂತ. ಸಮಾಜವಾದಿ ಪಾರ್ಟಿಯ ಅಖಿಲೇಶ್ ಯಾದವ್ ಕೂಡ ಹೇಳಿದ್ರು, ಹಿಂದುತ್ವ ನನ್ನ ಉಸಿರು. ನಾನು ರಾಜಕೀಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಬಂದು ಸೇರಿದ್ದಕ್ಕೋಸ್ಕರನೇ, ಹಿಂದುತ್ವಕ್ಕೋಸ್ಕರ ನಾನು ಸೇರಿದ್ದು. ನನ್ನ ಸತ್ರುನು ಕೂಡ ಬಿಜೆಪಿ ಬಿಟ್ಟು ಹೋಗಲ್ಲ, ಅದು ಹಿಂದುತ್ವನೇ. ಹಾಗಾಗಿ ಯಾವುದೇ ಬೇರೆ ಪಕ್ಷಕ್ಕೆ ಹೋಗುವಂತ ಪ್ರಶ್ನೆ ಉದ್ಭವ ಆಗಲ್ಲ.